ಬಿಡದಿ ಟೌನ್ಶಿಪ್ ಫೈಟ್ ನಾಳೆಯಿಂದ ಜೆಡಿಎಸ್ ಪಾದಯಾತ್ರೆ ನಡೆಸಲಿದೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರೈತರ ಜೊತೆ ಕಾಲ್ನಡಿಗೆ ನಾಳೆಯಿಂದ ಬೃಹತ್ ಪಾದಯಾತ್ರೆ ನಡೆಸೋದಕ್ಕೆ ಜೆಡಿಎಸ್ ಸಜ್ಜಾಗಿದೆ. ನಾಳೆಯಿಂದ 3 ದಿನ ಈ ಪಾದಯಾತ್ರೆ ನಡೆಯುತ್ತೆ. ಬಿಡದಿಯಿಂದ ಶುರುವಾದ ಪಾದಯಾತ್ರೆ ಫ್ರೀಡಂ ಪಾರ್ಕ್ ತನಕ ನಡೆಯುತ್ತೆ 3 ದಿನಗಳ ಕಾಲ. ಬೆಂಗಳೂರಿನ ಫ್ರೀಡಂ ಪಾರ್ಕಿನ ವರೆಗೆ ಬೃಹತ್ ಪಾದಯಾತ್ರೆ ನಡೆಸೋದಕ್ಕೆ ಜೆಡಿಎಸ್ ರೆಡಿಯಾಗಿದೆ. ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಬೈರಮಂಗಲದಲ್ಲಿ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಚಾಲನೆ ನೀಡಲಿದ್ದಾರೆ. ಸೋಮವಾರ ಬಿಡದಿ ಪಾದಯಾತ್ರೆಯಲ್ಲಿ ದೇವೇಗೌಡರು ಭಾಗಿಯಾಗ್ತಾರೆ. ನಾಳೆಯಿಂದ ಪಾದಯಾತ್ರೆ ಶುರುವಾಗುತ್ತೆ. ನಾಳೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯುತ್ತೆ. ಸೋಮವಾರ ಪಾದಯಾತ್ರೆಯಲ್ಲಿ ದೇವೇಗೌಡರು ಭಾಗಿಯಾಗ್ತಾರೆ. 3 ದಿನ ಪ್ರತಿನಿತ್ಯ 10 ರಿಂದ 12 ಕಿಲೋಮೀಟರ್, ಒಟ್ಟು 38 ಕಿಲೋಮೀಟರ್ ಪಾದಯಾತ್ರೆ. ಜೆಡಿಎಸ್ನ ಈ ಪಾದಯಾತ್ರೆಗೆ ಬಿಜೆಪಿ ಸಾಂಕೇತಿಕ ಬೆಂಬಲ ನೀಡ್ತಾ ಇದೆ. ಜೆಡಿಎಸ್ ಕಾಲ್ನಡಿಗೆಯಲ್ಲಿ ಭಾಗಿಯಾಗಲ್ಲ, ಆದರೆ ಹೋರಾಟಕ್ಕೆ ಬಿಜೆಪಿ ಬೆಂಬಲವನ್ನ ಕೊಟ್ಟಿದೆ. ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆಯಲ್ಲಿ ನಿರ್ಧಾರ ಆಗಿದೆ. ನಾಳೆ ಪಾದಯಾತ್ರೆ ಉದ್ಘಾಟನೆಯಲ್ಲಿ ಆರ್ ಅಶೋಕ್ ಭಾಗಿಯಾಗ್ತಾರೆ. ಅಧಿವೇಶನದಲ್ಲೂ ಒಟ್ಟಾಗಿ ಹೋರಾಟ ಮಾಡೋದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ ಸುವರ್ಣ ನ್ಯೂಸ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಬಿಡದಿ ಹೋರಾಟದ ರೂಪುರೇಷೆಗಳು ಏನಾಯ್ತು ಸರ್? ಇಲ್ಲ, ಈಗಾಗಲೇ ಬಿಡದಿಯ ಪಾದಯಾತ್ರೆಗೆ ಸಂಬಂಧಪಟ್ಟಾಗೆ ನಾಳೆ ದಿನ ನಮ್ಮ ಯುವಜನತಾಳದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಪಕ್ಷದ ಎಲ್ಲ ಮುಖಂಡರು, ಸುರೇಶ್ ಬಾಬು ಅವರು, ನಮ್ಮ ಪಕ್ಷದ ಫ್ಲೋರ್ ಲೀಡರ್ ಏನಿದ್ದಾರೆ, ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಈಗಾಗಲೇ ಹಲವಾರು ಪ್ರಿಲಿಮಿನರಿ ಮೀಟಿಂಗ್ಗಳು ಮಾಡಿರೋದಷ್ಟೇ ಅಲ್ಲ, ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ ದಿನ ಒಂದು ಪಾದಯಾತ್ರೆ ನಾಡ್ಕೊಂಡಿದ್ದಾರೆ. ಬೆಳಗ್ಗೆ ಬಹುಶಃ 11 ಗಂಟೆಗೆ ಪ್ರಾರಂಭ ಆಗ್ಬೋದು. ಆ ಒಂದು ಪ್ರಾರಂಭಕ್ಕೆ ನಾನು ಭಾಗವಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಅಶೋಕ್ ಅವ್ರಿಗೂ ನಾನು ಹೇಳಿದ್ದೇನೆ, ನಾಳೆ ಅವರು ಬಂದು ಇನಾಗ್ರೇಟ್ ಮಾಡಿ ಹೋಗ್ತಕ್ಕಂಥಕ್ಕೆ ಅವ್ರಿಗೂ ಇನ್ವೈಟ್ ಮಾಡಿದ್ದೇವೆ. ಬಿಜೆಪಿ ಅವರು ಪಾದಯಾತ್ರೆ ಜೊತೆಲಿರಲ್ಲ, ನೈತಿಕವಾಗಿ ಅಂದ್ರೆ ಬೆಂಬಲ ಕೊಡ್ತಾ ಇದ್ದಾರೆ. ಈಗಾಗಲೇ ಅವರೊಂದು ಬಾರಿ ಅವರು ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬಾರಿ ಈಗಾಗಲೇ ಒಂದು ಸಭೆನೂ ಮಾಡಿದ್ದಾರೆ ಅವರಿಗೆ ಬಿಜೆಪಿಯಿಂದ. ಅದರಿಂದ ಒಂದು ಸಾಂಕೇತಿಕವಾಗಿ, ಏಕೆಂದರೆ ನಮ್ಮಲ್ಲಿ ಯಾವುದೇ ರೀತಿ ಹೊಂದಾಣಿಕೆ ಕೊರತೆ ಆಗಬಾರ್ದು ಅನ್ನೋದು ಇವತ್ತಿನ ಸಭೆಯಲ್ಲೂ ಚರ್ಚೆ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅವರು ಸಹ ನಾಳೆ ದಿನ ಬಂದು ಪ್ರಾರಂಭದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅವರು ನಡೀತಕ್ಕಂಥ ನೀರು ಮಾಡಿ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ. ಇವತ್ತಿನ ಸಭೆ ಅಂದ್ರೆ ಏನು ಸರ್? ಇದು ಸಮನ್ವಯ ಇದು ಇವತ್ತಿನ ಸಮನ್ವಯ ಸಮಿತಿಯನ್ನು ರಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದಿಂದ ಒಂದು 4 ಜನ 5 ಜನನು ಆ ಸಮನ್ವಯ ಸಮಿತಿಯ ಸದಸ್ಯರು ಮಾಡಬೇಕು ಅಂತಕ್ಕಂಥದ್ದು, ಮತ್ತು ಮುಂದಿನ ಸೆಷನ್ನಲ್ಲಿ ಒಟ್ಟಾಗಿ ಒಂದು ಕೋಆರ್ಡಿನೇಟ್ ಮಾಡಿ ಯಾವ ರೀತಿ ಕೆಲಸಗಳಾಗಬೇಕು, ನಾವು ಹೋರಾಟ ಮಾಡಬೇಕು, ಸರ್ಕಾರದ ವೈಫಲ್ಯಗಳು ತೆಗಿಬೇಕು ಅಂತಕ್ಕಂಥ ವಿಷಯದಲ್ಲಿ ಜಾಯಿಂಟಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಈಗ ಸದನದಲ್ಲಿ ಸರ್ ಹೋರಾಟಗಳು ತುಂಬಾ ಇದೆ ಸರ್. ಈಗ ಸಂಪುಟ ರಚನೆ ಆಗಿ ಇಷ್ಟು ದಿವಸ ಆದರೂ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆದು ಅವ್ರಿಗೆ ಸೇರಿದ್ದು ಪಕ್ಷಕ್ಕೆ. ಇಲ್ಲಿ ಸರ್ಕಾರದ ನ್ಯೂನತೆಗಳಿದೆಯಲ್ಲ, ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ ವಿಧಾನಸಭೆ ಕಲಾಪದಲ್ಲಿ, ಎರಡೂ ಸದನದಲ್ಲಿ. ಅದರಿಂದ ಅವ್ರ ಪಕ್ಷದಲ್ಲಿ ಮಂತ್ರಿಗಳು ಮಾಡ್ಕೊಳ್ಳೋದು, ಖಾತೆ ಹಂಚಿಕೆ ಮಾಡೋದು ಮುಖ್ಯಮಂತ್ರಿಗೆ ಸೇರಿರತಕ್ಕಂಥದ್ದು. ಆದರೆ ಸದನದಲ್ಲಿ ನಾವು ತೆಗಿತಕ್ಕಂಥ ವಿಷಯದಲ್ಲಿ ಇವತ್ತು ಸರ್ಕಾರದಿಂದ ಸರಿಯಾದ ರೀತಿ ಉತ್ತರ ಬರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಸರಿಯಾದ ರೀತಿ ನಡ್ಕೊಳ್ಳಿ ಅಂತಕ್ಕಂಥ ಹೇಳ್ತೀನಿ. ಇಷ್ಟು ಕೂಡ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇವತ್ತು ನಾನು ಮತ್ತು ಕುಮಾರಸ್ವಾಮಿಯವರು, ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ರವಿಕುಮಾರ್ ಮತ್ತು JDSನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ, ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದಿರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆಯನ್ನು ಮಾಡ್ತಾರೆ.
ಅವ್ರಿಗೆ ಬೆಂಗಳೂರು ಬಾರ್ಡ್ರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ. ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ ನಾವು. ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನು BJP ಕಡೆಯಿಂದನೂ ನಾವು ಕೊಡ್ತಾ ಇದ್ದೀರಿ. ಅದಾದಮೇಲೆ ಬೆಂಗಳೂರಲ್ಲಿ ಈಗಾಗಲೇ BJPಯಿಂದ ಬಿಡದಿ ಹೋರಾಟದ ಒಂದು ದೊಡ್ಡ ಹೋರಾಟನೂ ಕೂಡ ಆಗಿದೆ. ನಾವು ಸಾವಿರಾರು ಜನ ಸೇರಿಸಿ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದೀರಿ. ಅದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.